ಮನುಷ್ಯ ನಾವು ಮೌಲ್ಯಗಳನ್ನು ಅಳವಡಿಸ್ಕೊಂಡಾಗ ನಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಮೌಲ್ಯಗಳು ತುಂಬ ಪ್ರಾಮುಖ್ಯವನ್ನು ಪಡ್ಕೊಳ್ತೈತಿ. ಹಾಗಾಗಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಮಗು ವಿಶ್ವ ಮಾನವ ಅಂತ ಹೇಳ್ತಾರೆ. ಹುಟ್ಟುತ್ತಲೇ ಮಗು ಯಾವಾಗಲೂ ವಿಶ್ವ ಮಾನವನಾಗಿ ಹುಡ್ತಾನೆ. ಆದರೆ ಬೆಳೀತಾ 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 ಆ ಮಗು ಏನಾಗ್ತದೆ, ಅಲ್ಪ ಮಾನವನಾಗಿ ಅವನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾನೆ. ಹಾಗೆ ಮತ್ತೆ ವಿಶ್ವ ಮಾನವನಾಗಿ ಮಾಡಬೇಕಾದ್ರೆ ಅವನಿಗೆ ಶಿಕ್ಷಣದ ಅವಶ್ಯಕತೆ ಇದೆ ಅಂತಂದು ಕುವೆಂಪು ಅವರು ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಕುವೆಂಪು ಅವರು. ಹಾಗಾಗಿ ಯಾಕೆ ಅವ ಅಲ್ಪ ಮಾನವನಾಗ್ತಾ ಇದ್ದಾನೆ? ಯಾಕಂದರೆ ನಾವು ಮಗು ಹುಟ್ಟುತ್ತಲೇ ಅವನಿಗೆ ಚಿಕ್ಕವನಿದ್ದಾಗ ಅವ್ನಿಗೆ ಯಾವ ವ್ಯವಸ್ಥೆನೂ ಗೊತ್ತಿರಲ್ಲ. ಶ್ರೀಮಂತ ಅಂದರೆ ಗೊತ್ತಿರಲ್ಲ, ಬಡವ ಅಂತ ಗೊತ್ತಿರಲ್ಲ, ಮೇಲ್ವರ್ಗದವರು ಅಂತ ಗೊತ್ತಿರಲ್ಲ, ನಾವು ಕೆಳವರ್ಗದವರು ಅಂತ ಗೊತ್ತಿರಲ್ಲ. ಶ್ರೀಮಂತ ಬಡವ, ನೀ ಆ ಜಾತಿ, ನೀ ಈ ಜಾತಿ, ನಿಮ್ಮ ಆ ಧರ್ಮ ಈ ಧರ್ಮ, ನಮ್ಮ ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಇವು ಯಾವ ಧರ್ಮ ಅವನಿಗೆ ಗೊತ್ತಿರಲ್ಲ ಹುಟ್ಟಿದ ತಕ್ಷಣ ಆ ಮಗುವಿಗೆ. ಆದರೆ ನಾವೇನು ಮಾಡ್ತೀವಿ, ಆ ಮಗುವಿನ ಮನಸ್ಸಿನಲ್ಲಿ ನಂದು ಆ ಧರ್ಮ ಇದೆ, ನಂದು ಆ ಜಾತಿ ಇದೆ, ನಿಂದು ಈ ಜಾತಿ ಇದೆ ಅಂತಂದು ಹೇಳಿ ಹೇಳಿ ಆ ಮಗುವಿನ ನಿಷ್ಕಲ್ಮಶವಾದಂಥ ಮನಸ್ಸಿನಲ್ಲಿ ನಾವು ಇವೆಲ್ಲ ಆ ಕೆಟ್ಟ ವ್ಯವಸ್ಥೆಯನ್ನು ನಾವೇನು ಮಾಡ್ತೀವಿ, ಆ ಮಗುವಿನ ಮನಸ್ಸಿನಲ್ಲಿ ತುಂಬಿ ಆ ಮಗು ಬೆಳೀತಾ ಬೆಳೀತಾ ಏನು ಮಾಡ್ತಾನ, ಅವನು ಕೂಡ ವಿಶ್ವ ಮಾನವ ಆಗೋದು ಬಿಟ್ಟು ಏನಾಗ್ಬಿಡ್ತಾನ, ಎಲ್ಲರಂತೆ ಅಲ್ಪ ಮಾನವನಾಗಿರ್ತಾನೆ. ಹಾಗಾಗಿ ನಾವು ಯಾಕೆ ಮತ್ತೆ ನಾವು ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ವಿಶ್ವ ಮಾನವನಾಗಬೇಕು ಎಂಬುದು ನಮ್ಮೆಲ್ಲರ ಆಸೆ. ಹಾಗಾಗಿ ಕುವೆಂಪು ಅವರು ಕೂಡ ಅದೇ ಹೇಳೋದು, ಶಿಕ್ಷಣ ಪಡ್ಕೊಳ್ಳಿ ಮತ್ತೆ ವಿಶ್ವ ಮಾನವನಾಗ್ತೀರಿ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಎಷ್ಟು ವ್ಯವಸ್ಥೆ ಇದೆ ಈ ಪ್ರೆಸೆಂಟಲ್ಲಿ. ನಮ್ಮದು ವ್ಯವಸ್ಥೆಯನ್ನು ನಾವೇನು ಮಾಡ್ತೀವಿ, ಸಮಾಜದಲ್ಲಿ ಅದೇ ಗೊತ್ತಾಗ್ಬಿಡುತ್ತೆ. ಮೌಲ್ಯಗಳನ್ನೇ ಇಲ್ಲ. ಈ ಶಾಲೆಗಳಲ್ಲಿ ಪಾಠಕ್ಕೆ ಒತ್ತು ಕೊಡ್ತೀವಿ ಹೊರತು ನಾವು ಮೌಲ್ಯಗಳಿಗೆ ಒತ್ತನೇ ನೀಡ್ತಾ ಇಲ್ಲ. ಮಗು ಬರೀ ಶಿಕ್ಷಣದ ಪಠ್ಯ ಪುಸ್ತಕದ ಬರೀ ಪುಸ್ತಕಗಳನ್ನು ಓದಿದೆ, ನೋಟ್ಸ್ ಬರದೆ, ಬರೀ ಹೋಮ್ವರ್ಕ್ ಬರದೆ, ಇದೇ ಆ ಜಂಜಾಟದಲ್ಲಿ ಸಿಲುಕಿದ್ದಾರೆ ಪಾಪ ಮಕ್ಕಳು. ಆದರೆ ಮೌಲ್ಯಗಳನ್ನು ನಾವು ಯಾರು ಹೇಳ್ತಾ ಇಲ್ಲ. ಆ ಮೌಲ್ಯಗಳನ್ನು, ಆದರ್ಶಗಳನ್ನು ಹೇಳ್ತಾ ಹೋಗಬೇಕು. ಸ್ವಾಮಿ ವಿವೇಕಾನಂದ ಅವರು ಯಾರು, ಭಗತ್ ಸಿಂಗ್ ಅಂದ್ರೆ ಯಾರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂದ್ರೆ ಯಾರು, ಮದರ್ ತೆರೇಸಾ ಅಂದ್ರೆ ಯಾರು, ಸಂಗೊಳ್ಳಿ ರಾಯಣ್ಣ ಯಾರು, ಇವೆಲ್ಲ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ವೀರರ ವ್ಯಕ್ತಿಗಳ ಪರಿಚಯನ ನಾವು ಮಾಡಿಸ್ತಾ ಇಲ್ಲ. ಅವರ ಮೌಲ್ಯಗಳನ್ನು ನಾವು ತುಂಬ್ತಾ ಇಲ್ಲ. ಒಳ್ಳೆ ಮೌಲ್ಯಗಳನ್ನು ಇಂದಿನ ಮಕ್ಕಳಿಗೆ ತುಂಬೋದು ಬಹಳ ಅವಶ್ಯಕತೆ ಆಗಿದೆ ಮಕ್ಕಳೇ. ಯಾಕಂದರೆ ನಮಗೆ ಮೌಲ್ಯಗಳು, ಅದು ಧನಾತ್ಮಕವಾಗಿರ್ತಕ್ಕಂಥ ಮೌಲ್ಯಗಳು ನಾವೆಲ್ಲ ರೂಢಿಸ್ಕೊಳ್ಬೇಕು. ತಂದೆ ತಾಯಿ ಪ್ರೀತಿ, ಅಕ್ಕ ತಂಗಿ, ಹೇಗೆ ನಾವು ಒಂದಾಗಿ ಬದುಕಬೇಕು ಸಮಾಜದಲ್ಲಿ ಅಂಬುದನ್ನು ಎಲ್ಲ ಮೌಲ್ಯಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಆ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಮತ್ತೆ ಏನಾಗ್ತಾನೆ, ಏನಾಗ್ತಾನವ, ಒಳ್ಳೆ ಮೌಲ್ಯಗಳನ್ನು ನಾವೇನು ರೂಢಿಸ್ಕೊಂಡ್ಬಿಟ್ರೆ ಅವನು ಕೂಡ ವಿಶ್ವ ಮಾನವನಾಗ್ತಾನೆ ಅಂತದ್ದು ಕುವೆಂಪು ಹೇಳ್ತಾರೆ. ಹಾಗಾಗಿ ಮಕ್ಕಳೇ, ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಿ, ತಂದೆ ತಾಯಿಗೆ ನಮಸ್ಕಾರ ಮಾಡುವುದನ್ನ ಮೌಲ್ಯವನ್ನು ರೂಢಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಹೌದಲ್ವಾ? ಹಗಲು ನೀರು ಅನ್ನೋದೇ ಅವರು ದಿನ ಬಿಡಿ ಶ್ರಮ ಪಡೋದು ಯಾರಿಗೋಸ್ಕರ, ನಿಮಗೋಸ್ಕರ. ಮಕ್ಕಳು ಚೆನ್ನಾಗಾಗಲಿ, ಚೆನ್ನಾಗಿ ಓದಿ, ಅವರೊಂದು ಕನಸನ್ನ ನನಸು ಮಾಡ್ಕೊಳ್ಳಿ ಅಂತಂದು ತಮ್ಮ ಕಷ್ಟಗಳನ್ನು ಕೂಡ ಬದಿಗೊತ್ತಿ, ತಮ್ಮ ಸಂತೋಷವನ್ನ ಬದಿಗೊತ್ತಿ ನಿಮ್ಮ ಸಂತೋಷಕ್ಕೋಸ್ಕರ ಅವರು ಹಗಲಿರುಳು ಶ್ರಮ ಪಡ್ತಾ ಇರ್ತಾರೆ. ಅಂತ ತಂದೆ ತಾಯಿಗಳನ್ನು ಯಾವಾಗಲೂ ಗೌರವದಿಂದ ಕಾಣಿ. ಹಾಗೆ ಶಿಕ್ಷಕರನ್ನು ಕೂಡ ಅಷ್ಟೇ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ಕಾಣೋದನ್ನು ನಾವು ಕಲಿಬೇಕು. ಮತ್ತು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರಿಗೆ, ಸ್ನೇಹಿತರು ಕೂಡ ಅಷ್ಟೇ ಅನ್ವಿತವಾಗಿ ಅವರು ರೂಢಿಸ್ಕೊಳ್ಬೇಕು ಇವೆಲ್ಲ ಮೌಲ್ಯಗಳನ್ನ. ಹೌದು ತಾನೆ? ಇವೆಲ್ಲ ಮೌಲ್ಯಗಳನ್ನ ನೀವೇನಾದ್ರೂ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನೀವು ಕೂಡ ಏನಾಗ್ತೀರಿ, ಯಾವುದೇ ಸಂಶಯವಿಲ್ಲ. ಅಳವಡಿಸ್ಕೊಳ್ತೀರಲ್ವಾ? ಓಕೆ, ಒಂದ್ಸರಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಜೈ, ಕನ್ನಡಾಂಬೆ.